ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ಪ್ರೀ ಮಾರ್ಕೆಟ್ ಅನಾಲಿಸಿಸ್ಸು ಜಸ್ಟ್ ಒಂದು ಕ್ಯಾಂಡಲ್ ಓಪನ್ ಆಗಿದೆ. ಸೊ ಜಸ್ಟ್ ಅನಾಲಿಸಿಸ್ ಮಾಡೋಣ, ಯಾವ ಥರ ಟ್ರೇಡ್ ಮಾಡ್ಬೋದು, ಯಾವ ಥರ ಟ್ರೇಡ್ ಮಾಡಬಾರ್ದು, ಯಾವ ಸೈಡ್ ಮಾಡಬೇಕು, ಯಾವ ಸೈಡ್ ಮಾಡಬಾರ್ದು ಅಂತ ಒಂದು ಜಸ್ಟ್ ಅನಾಲಿಸಿಸ್ ಮಾಡೋಣ. ಸೊ ಇವತ್ತು ಒಂದು ಗ್ಯಾಪ್ ಡೌನು ಏನೂ ಇಲ್ಲ, ಒಂದು ಫ್ಲ್ಯಾಟ್ ಓಪನ್ ಆಗಿದೆ. ಸೊ ಫ್ಲ್ಯಾಟ್ ಓಪನ್ ಆಗಿದೆ ಅಂತಂದರೆ ಎಲ್ಲಿ ಕ್ಲೋಸ್ ಆಗಿದೆಯೋ ಆ ನಿಯರ್ ಬೈ ಓಪನ್ ಆಗಿದೆ. ಸೊ ನೀವು ಅಂದ್ಕೊಳ್ಳಿ, ಇವತ್ತು ಒಂದು ಬುಲ್ಲಿಶು ಇಲ್ಲ, ಬೇರಿಶು ಇಲ್ಲ. ಸೊ ಒಂದು ಸೈಡ್ ವೇಸ್ ಆಗ್ಬೋದು ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಸೈಡ್ ವೇಸ್ ಅಂದಾಗ ಇಲ್ಲಿ ಕ್ಲೋಸ್ ಪ್ರೈಸ್ ಇದೆಯಲ್ಲ, ಕ್ಲೋಸ್ ಪ್ರೈಸಿಂದ ಎಬೋ ಸೊ ಏನಿದೆ 23,200 ಒಂದು ರೌಂಡ್ ನಂಬರ್ ಲೈನ್ಸ್ ಇದೆ. ಸೊ ಇಫ್ ಇನ್ ಕೇಸ್ ಈ ಲೈನ್ ಮೇಲೆ ಏನಾದರೂ ಟ್ರೇಡ್ ಆಗ್ತಾ ಇದೆ ಅಂತಂದಾಗ ಅಪ್ ಸೈಡ್ ನೋಡಬೇಕಾಗುತ್ತೆ. ಸೊ ಏನಕ್ಕೆ ಅಂತಂದರೆ ನೋಡಿ, ಒಂದು RSIನಲ್ಲಿ ಓವರ್ ಸೋಲ್ಡ್ ಅಂತ ತೋರಿಸಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಸೊ ಮತ್ತೆ ಇಲ್ಲಿಗೆ ಫಸ್ಟ್ ಕ್ಯಾಂಡಲ್ಲು ಒಂದು ರಿಜೆಕ್ಷನ್ ಆಗಿದೆ. ಈ ಲೈನ್ಸ್ ಇದೆಯಲ್ಲ, ಒಂದು ಆರೆಂಜು, ಒಂದು ವೈಟು, ಒಂದು ಗ್ರೀನು. ಈ ಗ್ರೀನು ಮತ್ತು ವೈಟು ಯಾವಾಗ ಜೊತೆಲಿದೆಯೋ ಇದು ಬುಲ್ಲಿಶ್ ಸಂಕೇತ, ಓಕೆನಾ. ಬುಲ್ಲಿಶ್ ಸಂಕೇತ ಅಂದರೆ ಇಲ್ಲಿಂದ ಕೆಳಗಡೆ ಹೋಗಲ್ಲ. ಸೊ ನೋಡಿ, ಕ್ಲೋಸ್ ಪ್ರೈಸ್ ಎಬೋ ಹೋಗ್ತಾಯಿದೆ. ಸೊ ನೀವು ಏನು ಮಾಡ್ಬೋದು, ಒಂದು ಪ್ರೈಸ್ ಆ್ಯಕ್ಷನ್ ನೋಡಬೇಕು, ಓಕೆನಾ. ಈ ಲೆವೆಲ್ಸ್ ಮೇಲೆ ಏನಾದರೂ ಹೋಗ್ತಿದೆ, ನೆಕ್ಸ್ಟ್ ಟಾರ್ಗೆಟ್ ಇದನ್ನ ಇಟ್ಕೊಂಡು ಇಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ಬುಲ್ಲಿಶ್ ಸೈಡು ಯಾವುದೇ ಬೇರಿಶ್ ಸೈಡ್ ಹೋಗ್ಬಿಡಿ. ಇಲ್ಲಿಗೆ ಹೋದ್ಮೇಲೆ ಟಾರ್ಗೆಟ್ ಬುಕ್ ಮಾಡ್ಕೊಂಬಿಟ್ಟು ಸುಮ್ಮನೆ ಆಗಿಬಿಡಿ. ಮತ್ತೆ ಬುಲ್ಲಿಶ್ ಹೋಗುತ್ತೆ ಮೇಲೆ ಹೋಗುತ್ತೆ ಅಂತ ಯೋಚನೆ ಮಾಡಿಬಿಡಿ, ಮತ್ತೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಆಲ್, ಬಾಯ್.